ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಡೆಯಿತು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಮತ್ತು ಮುಂಬೈ ಇಂಡಿಯನ್ಸ್ನ ಪಂದ್ಯ. ಮತ್ತು ಈ ಪಂದ್ಯ 2025ರ IPLನ ಅತ್ಯಂತ ರೋಮಾಂಚಕವಾದ ಪಂದ್ಯವಾಗಿತ್ತು. ಇದು ಸೇಮ್ ನಮಗೆ 2024ರ RCB ವರ್ಸಸ್ CSK ಪಂದ್ಯದ ವೈಬ್ಸನ್ನು ಕೊಟ್ಟಿತ್ತು. ಮತ್ತು ಈ ಪಂದ್ಯದಲ್ಲಿ ಕೊನೆಗೂ ಹೇಗೋ ತುಂಬಾ ಕಷ್ಟಪಟ್ಟು RCB ತಂಡ ಗೆದ್ದಿತ್ತು. ಈ ಪಂದ್ಯದಲ್ಲಿ ಏನೆಲ್ಲ ನಡೆಯುತ್ತಂತ ನಾವು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ನ ತಂಡ ಟಾಸ್ ಗೆದ್ದು ಫಸ್ಟ್ ಬೌಲಿಂಗನ್ನು ಆಯ್ಕೆ ಮಾಡುತ್ತೆ. ಮತ್ತು ಇಲ್ಲಿ ಮುಂಬೈ ಇಂಡಿಯನ್ಸ್ಗೆ ಸ್ಟಾರ್ಟಿಂಗಲ್ಲಿ ಎರಡು ತುಂಬ ದೊಡ್ಡ ಖುಷಿಯ ವಿಷಯ ಇರುತ್ತೆ. ಅಂದರೆ ಮುಂಬೈ ಇಂಡಿಯನ್ಸ್ನ ರೋಹಿತ್ ಶರ್ಮಾ ಮತ್ತು ಜಸ್ಪ್ರೀತ್ ಬುಮ್ರಾ ಅವರು ಫಿಟ್ ಆಗಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಆ್ಯಡ್ ಆಗಿರುತ್ತಾರೆ. ಮತ್ತು ಈ ಮ್ಯಾಚಲ್ಲಿ RCB ತಂಡ ಅನ್ಚೇಂಜ್ ಆಗಿರುತ್ತೆ. ಮತ್ತು ಈ ಮ್ಯಾಚಲ್ಲಿ ಸ್ಟಾರ್ಟಿಂಗಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಎಂದಿನ ಓಪನಿಂಗ್ಗೆ ಬರುತ್ತಾರೆ. ಮತ್ತು ಫಿಲ್ ಸಾಲ್ಟ್ ಅವರು ಟ್ರೆಂಟ್ ಬೌಲರ್ ಫಸ್ಟ್ ಬಾಲ್ಗೆ ಒಂದು ಅದ್ಭುತವಾದ ಕವರ್ ಡ್ರೈವ್ ಮೂಲಕ 4 ರನ್ ಹೊಡೆಯುತ್ತಾರೆ. ಆದರೆ ಅದರ ನೆಕ್ಸ್ಟ್ ಬಾಲ್ ಟ್ರೆಂಟ್ ಬೋಲ್ಟ್ ಅವರು ಇವರನ್ನು ಒಬ್ಬ ಕ್ಲೀನ್ ಬೋಲ್ಡ್ ಮಾಡಿ ಬಿಡುತ್ತಾರೆ. ಮತ್ತೆ ಇಲ್ಲಿ ಇನ್ನೊಂದ್ಸಲ ಟ್ರೆಂಟ್ ಬೋಲ್ಟ್ ಅವರು ಫಸ್ಟ್ ಓವರ್ನಲ್ಲಿ ಒಂದು ವಿಕೆಟ್ ಅನ್ನು ತೆಗೆಯುತ್ತಾರೆ. ಮತ್ತೆ ಇದರ ನಂತರ ಬರುತ್ತಾರೆ ದೇವದತ್ ಪಡಿಕ್ಕಲ್ ಅವರು. ಮತ್ತೆ ಇಲ್ಲಿಂದ ಶುರುವಾಗುತ್ತೆ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅವರ ಒಂದು ಅದ್ಭುತವಾದ ಪಾರ್ಟ್ನರ್ಶಿಪ್. ಅಂದರೆ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಇಬ್ಬರು ಸೇರಿ 91 ರನ್ಸ್ಗಳ ಅದ್ಭುತವಾದ ಪಾರ್ಟ್ನರ್ಶಿಪ್ ಅನ್ನು ಮಾಡುತ್ತಾರೆ. ಮತ್ತು ಈ ಪಾರ್ಟ್ನರ್ಶಿಪ್ ಅಲ್ಲಿ ದೇವದತ್ ಪಡಿಕ್ಕಲ್ ಅವರು 22 ಬಾಲಲ್ಲಿ 37 ರನ್ಸ್ ಅನ್ನು ಹೊಡೆಯುತ್ತಾರೆ. ಅದು ಕೂಡ 2 4 ಮತ್ತು 3 ಸಿಕ್ಸರ್ಗಳ ಜೊತೆಗೆ. ಹಾಗೆಯೇ ವಿರಾಟ್ ಕೊಹ್ಲಿ ಅವರು ಕೂಡ ಈ ಮ್ಯಾಚಲ್ಲಿ ಅದ್ಭುತವಾದ ಫಾರ್ಮ್ ಅಲ್ಲಿ ಇದ್ದರು. ವಿರಾಟ್ ಕೊಹ್ಲಿ ಅವರು ಈ ಪಂದ್ಯದಲ್ಲಿ 42 ಬಾಲಲ್ಲಿ 67 ರನ್ಸ್ ಅನ್ನು ಹೊಡೆಯುತ್ತಾರೆ. ಅದು ಕೂಡ 8 4s ಮತ್ತು 2 ಸಿಕ್ಸರ್ಗಳ ಜೊತೆಗೆ. ಮತ್ತೆ ಇಲ್ಲಿಯವರ ಸ್ಟ್ರೈಕ್ ರೇಟ್ 160 ಆಗಿತ್ತು. ಈ ಇನ್ನಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಅವರೊಂದು ಅದ್ಭುತವಾದ ಸೀನ್ ಯಾವುದಪ್ಪ ಅಂದ್ರೆ ಅದು ಜಸ್ಪ್ರೀತ್ ಬುಮ್ರಾ ಅವರು ಫಸ್ಟ್ ಓವರ್ ಹಾಕ್ಲಿಕ್ಕೆ ಬಂದಾಗ ವಿರಾಟ್ ಕೊಹ್ಲಿ ಅವರು ಜಸ್ಪ್ರೀತ್ ಬುಮ್ರಾ ಅವರು ಫಸ್ಟ್ ಓವರ್ಗೆ ಒಂದು ಅದ್ಭುತವಾದ 6 ಅನ್ನು ಹೊಡೆಯುತ್ತಾರೆ. ಮತ್ತೆ ವಿರಾಟ್ ಕೊಹ್ಲಿ ಅವರು ಯಾವಾಗಲೂ ಕೂಡ ಅಪೋಸಿಷನ್ ತಂಡದ ಮೇನ್ ಬೌಲರ್ ಅನ್ನೇ ಟಾರ್ಗೆಟ್ ಮಾಡುತ್ತಾರೆ. ಯಾಕೆಂದರೆ ವಿರಾಟ್ ಕೊಹ್ಲಿ ಕೂಡ ಚೆನ್ನಾಗಿ ಗೊತ್ತು, ಅಪೋಸಿಷನ್ ತಂಡದ ಮೇನ್ ಬೌಲರ್ ಟಾರ್ಗೆಟ್ ಮಾಡಿದರೆ ಅವರ ಫುಲ್ ಬೌಲಿಂಗ್ ಲೈನಪ್ ಅಲುಗಾಡಿ ಹೋಗುತ್ತಂತ. ಮತ್ತೆ ದೇವದತ್ ಪಡಿಕ್ಕಲ್ ಅವರು ಔಟ್ ಆದ ಮೇಲೆ ಇಲ್ಲಿ ರಜತ್ ಪಡಿದಾರ್ ಅವರು ಕ್ರೀಸ್ಗೆ ಬರುತ್ತಾರೆ. ಇವರು ಕೂಡ ಒಂದು ಅದ್ಭುತವಾದ ಇನ್ನಿಂಗ್ಸ್ ಅನ್ನು ಆಡುತ್ತಾರೆ. ಇವರು ಕೇವಲ 32 ಬಾಲ್ಗಳಲ್ಲಿ 64 ರನ್ಸ್ ಅನ್ನು ಹೊಡೆಯುತ್ತಾರೆ. ಅದು ಕೂಡ 5 4s ಮತ್ತು 4 ಸಿಕ್ಸರ್ಗಳ ಜೊತೆಗೆ. ಇವರ ಸ್ಟ್ರೈಕ್ ರೇಟ್ ಇಲ್ಲಿ 200+ ಇತ್ತು. ವಿರಾಟ್ ಕೊಹ್ಲಿ ಅವರು ಈ ಪಂದ್ಯದಲ್ಲಿ 67 ರನ್ಸ್ ಹೊಡೆದು ಹಾರ್ದಿಕ್ ಪಾಂಡ್ಯ ಅವರ ಬೌಲಿಂಗ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗುತ್ತಾರೆ. ಮತ್ತೆ ಇದರ ನಂತರ ಬರುತ್ತಾರೆ ಲಿಯಾಮ್ ಲಿವಿಂಗ್ಸ್ಟನ್ ಅವರು. ಆದರೆ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಕೂಡ ಈ ಪಂದ್ಯದಲ್ಲಿ ಅಷ್ಟೇನು ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡುವುದಿಲ್ಲ. ಅವರು ಕೇವಲ 2 ಬಾಲ್ ಆಡಿ ಡಕ್ ಔಟ್ ಆಗುತ್ತಾರೆ. ಆದರೆ ಅದರ ನಂತರ ಬರುತ್ತಾರೆ ನಮ್ಮ ಕೀಪರ್ ಜಿತೇಶ್ ಶರ್ಮಾ ಅವರು. ಇವರು ಕೂಡ ಒಂದು ಅದ್ಭುತವಾದ ಇನ್ನಿಂಗ್ಸ್ ಅನ್ನು ಆಡುತ್ತಾರೆ. ಇವರು ಕೇವಲ 19 ಬಾಲ್ಸ್ ಅಲ್ಲಿ 40 ರನ್ಗಳನ್ನು ಹೊಡೆಯುತ್ತಾರೆ. ಅದು ಕೂಡ 2 4 ಮತ್ತು 4 ಸಿಕ್ಸರ್ಗಳ ಜೊತೆಗೆ. ಇದರಲ್ಲಿ ಇವರು ಒಂದು ಸಿಕ್ಸರ್ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಏನು ಹೊಡೆದಿದ್ದು. ಮತ್ತೆ ಇವರ ಸ್ಟ್ರೈಕ್ ರೇಟ್ ಇಲ್ಲಿ 210 ಆಗಿತ್ತು. ಸೊ ಇಲ್ಲಿ RCB ಎಲ್ಲಾ ಬ್ಯಾಟರ್ಸ್ಗಳು ಸ್ವಲ್ಪನೇ ಕಾಂಟ್ರಿಬ್ಯೂಟ್ ಮಾಡುವುದರಿಂದ RCB ತಂಡ ಕೊನೆಗೆ 20 ಓವರ್ಸ್ಗಳಲ್ಲಿ 5 ವಿಕೆಟ್ಗಳ ನಷ್ಟಕ್ಕೆ 271 ರನ್ಸ್ ಅನ್ನು ಕಲೆ ಹಾಕಿತ್ತು. ಮತ್ತೆ ಈ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು T20 ಕ್ರಿಕೆಟ್ ಅಲ್ಲಿ ಟೋಟಲ್ 13,000 ರನ್ಸ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ರು. ಮತ್ತೆ ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಪರವಾಗಿ ಬೌಲಿಂಗ್ ಅಲ್ಲಿ ಟ್ರೆಂಟ್ ಬೋಲ್ಟರ್ 4 ಓವರ್ಸ್ಗಳಲ್ಲಿ 57 ರನ್ ಕೊಟ್ಟು 2 ವಿಕೆಟ್ ಅನ್ನು ತೆಗೆದರು. ಮತ್ತೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ 4 ಓವರ್ಗಳಲ್ಲಿ 45 ರನ್ ಕೊಟ್ಟು 2 ವಿಕೆಟ್ ಅನ್ನು ತೆಗೆದರು. ಹಾಗೇನೆ ವಿಘ್ನೇಶ್ ಪುತ್ತೂರ್ ಅವರು 1 ಓವರ್ಲಿ 10 ರನ್ ಕೊಟ್ಟು 1 ವಿಕೆಟ್. ಮತ್ತೆ ಜಸ್ಪ್ರೀತ್ ಬುಮ್ರಾ ಅವರು ತುಂಬಾ ಇಕೊನಾಮಿಕ್ ಆಗಿ ಬೌಲಿಂಗ್ ಮಾಡಿದರು. ಅಂದರೆ ಇವರು 4 ಓವರಲ್ಲಿ ಕೇವಲ 29 ರನ್ ಅಷ್ಟೇ ಕೊಟ್ಟರು. ಆದರೆ ಇವರಿಗೆ ಒಂದು ಕೂಡ ವಿಕೆಟ್ ಸಿಗಲಿಲ್ಲ. ಮತ್ತೆ ಈ ಟಾರ್ಗೆಟ್ ಅನ್ನು ಚೇಸ್ ಮಾಡಲು ಬಂದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ರೋಹಿತ್ ಶರ್ಮಾ ಅವರು ಉತ್ತಮವಾದ ಓಪನಿಂಗ್ ಅನ್ನು ಕೊಟ್ಟರು. ಅಂದ್ರೆ ಇವರು ಭುವನೇಶ್ವರ್ ಕುಮಾರ್ ಅವರು ಫಸ್ಟ್ ಓವರಲ್ಲಿ 13 ರನ್ಸ್ ಅನ್ನು ಹೊಡೆದರು. ಆದರೆ ರೋಹಿತ್ ಶರ್ಮಾ ಅವರು ಯಶ್ ದಯಾರ್ ಅವರ ಬೌಲಿಂಗ್ಗೆ ಕೇವಲ 17 ರನ್ಸ್ ಹೊಡೆದು ಔಟ್ ಆದರು. ಮತ್ತೆ ಇವರ ಜೊತೆ ಬಂದ ಇನ್ನೊಬ್ಬ ಓಪನರ್ ಅಂದರೆ ರಿಯಾನ್ ರಿಕರ್ಡ್ಸನ್ ಅವರು ಕೂಡ ಕೇವಲ 17 ರನ್ಗೆ ಔಟ್ ಆದರು. ಮತ್ತು ಇದರ ನಂತರ ಇಲ್ಲಿ ಬಂತು ವಿಲ್ ಜಾಕ್ಸ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರ ಚಿಕ್ಕದಾದ ಪಾರ್ಟ್ನರ್ಶಿಪ್. ಇದರಲ್ಲಿ ವಿಲ್ ಜಾಕ್ಸ್ ಅವರು 22 ರನ್ಸ್ ಹೊಡೆದರೆ ಸೂರ್ಯಕುಮಾರ್ ಯಾದವ್ ಅವರು 28 ರನ್ಸ್ ಅನ್ನು ಹೊಡೆದರು. ಆದರೆ ಸೂರ್ಯಕುಮಾರ್ ಯಾದವ್ ಅವರಿಗೆ 2 ಚಾನ್ಸ್ ಕೂಡ ಸಿಕ್ತು. ಅಂದರೆ RCB ತಂಡ ಸೂರ್ಯಕುಮಾರ್ ಯಾದವ್ ಅವರ 2 ಕ್ಯಾಚ್ ಅನ್ನು ಡ್ರಾಪ್ ಮಾಡಿತು. ಮತ್ತು ಇವರಿಬ್ಬರ ವಿಕೆಟ್ ಹೋದ ನಂತರ ಇಲ್ಲಿ ಬಂತು ದೊಡ್ಡ ಪಾರ್ಟ್ನರ್ಶಿಪ್. ಅದು ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಮಧ್ಯೆ. ತಿಲಕ್ ವರ್ಮಾ ಅವರು ಈ ಪಂದ್ಯದಲ್ಲಿ 29 ಬಾಲ್ 56 ರನ್ಸ್ ಅನ್ನು ಹೊಡೆದರು. ಅದು ಕೂಡ 170+ ಸ್ಟ್ರೈಕ್ ರೇಟ್ ನಲ್ಲಿ. ಇದೇ ಆಟಗಾರನನ್ನು ಕಳೆದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಸ್ಲೋ ಬ್ಯಾಟಿಂಗ್ ಆಗಿ ರಿಟೈರ್ಡ್ ಔಟ್ ಮಾಡಿತ್ತು. ಈ ಪಂದ್ಯದಲ್ಲಿ ಇವರು ಎಂತ ಒಬ್ಬ ಉತ್ತಮವಾದ ಬ್ಯಾಟರ್ ಅಂತ ಪ್ರೂವ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ತುಂಬಾ ಉತ್ತಮವಾಗಿ ಬ್ಯಾಟಿಂಗ್ ಆಡಿದರು. ಇವರು ಕೇವಲ 4 ಮತ್ತು 6 ಅಲ್ಲಿ ಡೀಲ್ ಮಾಡ್ತಾ ಇದ್ರು. ಮತ್ತು ಇವರು 15 ಬಾಲಲ್ಲಿ 42 ರನ್ಗಳ ಒಂದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಮಾಡಿದರು. ಇವರು ಬ್ಯಾಟಿಂಗ್ ಮಾಡಿದಾಗ ಎಲ್ಲ ಫ್ಯಾನ್ಸ್ ಅವರ ಹಾರ್ಟ್
ಬಾಯಲ್ಲಿ ಬಂದಿತ್ತು. ಎಲ್ಲರೂ ಅನಿಸಿದ್ದರು ಈ ಪಂದ್ಯದಲ್ಲಿ RCB ಸೋತೆ ಹೋಯ್ತಂತ. ಯಾಕಂದ್ರೆ ಇವರಿಬ್ಬರು ಅಷ್ಟು ಉತ್ತಮವಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು ಮತ್ತು ಇವರು 280 ಸ್ಟ್ರೈಕ್ ರೇಟಲ್ಲಿ ಕೂಡ ಬ್ಯಾಟಿಂಗ್ ಆಡ್ತಾ ಇದ್ರು. ಆದರೆ ಇವರ ವಿಕೆಟ್ ತೆಗೆದದ್ದು ಜಾಸ್ ಹೇಜಲ್ವುಡ್ ಅವರು ಮತ್ತು ತಿಲಕ್ ವರ್ಮಾ ಅವರ ವಿಕೆಟ್ ತೆಗೆದದ್ದು ಭುವನೇಶ್ವರ್ ಕುಮಾರ್. ಇಲ್ಲಿಯೇ ಇವರು ಆಲ್ಮೋಸ್ಟ್ 70% ಮ್ಯಾಚನ್ನು ಸೋತೋದ್ರು. ಮತ್ತು ಈ ಪಂದ್ಯದಲ್ಲಿ ಕೃಣಾಲ್ ಪಾಂಡ್ಯ ಅವರು 20ನೇ ಓವರ್ ಹಾಕಲಿಕ್ಕೆ ಬಂದರು. ಯಾಕೆಂದರೆ RCB ಕೇವಲ 5 ಬಾಲರ್ ಜೊತೆ ಹೋಗಿತ್ತು. ಹಾಗಾಗಿ ಇಲ್ಲಿ ಕೃಣಾಲ್ ಪಾಂಡ್ಯ ಅವರು ಅಂತಿಮದ ಓವರ್ ಹಾಕುವ ಅಗತ್ಯತೆ ಬಂತು. ಮತ್ತು ಅಂತಿಮ ಓವರಲ್ಲಿ ಕೃಣಾಲ್ ಪಾಂಡ್ಯ ತುಂಬಾ ಉತ್ತಮವಾಗಿ ಬೌಲಿಂಗ್ ಮಾಡಿದರು. ಅಂದರೆ ಅಂತಿಮ ಓವರಲ್ಲಿ ಮುಂಬೈ ಇಂಡಿಯನ್ಸ್ಗೆ ಗೆಲ್ಲಲು 19 ರನ್ಸ್ಗಳ ಅಗತ್ಯತೆ ಇತ್ತು. ಮತ್ತು ಇಲ್ಲಿ ಅಂತಿಮ ಓವರ್ ಮಾಡಲು ಬಂದ ಕೃಣಾಲ್ ಪಾಂಡ್ಯ ಅವರು ಸ್ಟಾರ್ಟಿಂಗ್ 2 ಬಾಲಲ್ಲಿ 2 ವಿಕೆಟನ್ನು ತೆಗೆದರು. ಹಾಗಾಗಿ ಅವರು ಅಂತಿಮದ ಓವರಲ್ಲಿ ಟೋಟಲ್ 3 ವಿಕೆಟನ್ನು ತೆಗೆದರು. ಸೊ ಹಾಗಾಗಿ ಇಲ್ಲಿ RCBಯ ತಂಡ 12 ರನ್ಗಳೊಂದು ಬಹು ಉತ್ತಮವಾದ ವಿಕ್ಟರಿಯನ್ನು ಪಡೆಯಿತು. ಮತ್ತು ಈ ಮ್ಯಾಚ್ ತುಂಬಾ ರೋಮಾಂಚಕವಾಗಿತ್ತು. ಮತ್ತು ಭುವನೇಶ್ವರ್ ಕುಮಾರ್ ಅವರು 1 ವಿಕೆಟ್ ಮತ್ತು ಎಸ್ ದಯಾಲ್ ಮತ್ತು ಜಾಸ್ ಹೇಜಲ್ವುಡ್ ಅವರು ತಲಾ 2 ವಿಕೆಟನ್ನು ತೆಗೆದರು. ಸೊ ಹೀಗಾಗಿ ಕೊನೆಗೆ ಫುಲ್ ಟೀಮ್ ಪರ್ಫಾರ್ಮೆನ್ಸ್ನಿಂದಾಗಿ RCBಯ ತಂಡ ಈ ಪಂದ್ಯವನ್ನು ಗೆದ್ದಿತ್ತು. ಈ ಬಾರಿ ನನಗೆ ಅನಿಸುತ್ತಿದೆ ಈ 2025ರ IPL RCBಗೆ ಆಗುತ್ತೆ ಅಂತ. ಯಾಕೆಂದರೆ ಮೊದಲಿಗೆ ಇವರು ಹೋಗಿ ಚೇಪಾಕಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನು ಹೊಡೆದರು. ಈಗ ಇವರು ಬಂದು ಇಲ್ಲಿ ಮುಂಬೈಯನ್ನು ವಾಂಕಡೆ ಸ್ಟೇಡಿಯಂ ಅಲ್ಲಿ ಹೊಡೆದರು. ಮತ್ತು ನಿಮಗೆ ಈ ಮ್ಯಾಚ್ ನೋಡಿದ ಮೇಲೆ ಏನು ಅನಿಸುತ್ತೆ ಅಂದರೆ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು RCB ತಂಡ ಈಗ ಪಾಯಿಂಟ್ಸ್ ಟೇಬಲ್ ಪುನಃ ಟಾಪಿಗೆ ಬಂದಿದೆ. ಸೊ ನಾವೀಗ ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.